ಹಲೋ ಆಲ್, ಎಲ್ಲ ಹೇಗಿದ್ದೀರಾ? ಇವತ್ತಿನ ವಿಡಿಯೋದಲ್ಲಿ ನಾನು ತುಂಬ ಹೆಲ್ತ್ ಬೆನಿಫಿಟ್ಸ್ ಇರೋವಂಥದ್ದು ಮತ್ತು ಯಾರೆಲ್ಲ ವೆಯ್ಟ್ ಲಾಸ್ ಮಾಡಬೇಕು ಅಂತ ಇದ್ದೀರಾ, ಡಯಾಬಿಟಿಕ್ ಇರೋಂಥವ್ರು ಖಂಡಿತ ಈ ರೆಸಿಪಿನ ಟ್ರೈ ಮಾಡಬೇಕು. ಇವತ್ತು ಯಾವ ರೆಸಿಪಿ ತೋರಿಸ್ತಾ ಇದ್ದೀನಿ ಅಂದರೆ ಕಿನ್ವಾಯಿಂದ ವೆಜಿಟೇಬಲ್ ಹಾಕಿ ಉಪ್ಮಾ ಮಾಡೋದನ್ನ ತೋರಿಸ್ತಾ ಇದ್ದೀನಿ. ತುಂಬ ರುಚಿಯಾಗಿರುತ್ತೆ, ತುಂಬ ಬೇಗ ರೆಡಿ ಆಗುತ್ತೆ. ಉಪ್ಮಾ ಮಾಡೋಕ್ಕೆ ಮುಂಚೆ ಕಿನ್ವಾನ ಚೆನ್ನಾಗಿ ತೊಳೆದು ಒಂದು 10 ನಿಮಿಷಕ್ಕೆ ಮುಂಚೆ ನೆನೆಸಿಡಿ. ನಿಮ್ಗೆ ಎಷ್ಟು ಬೇಕೋ ಅಷ್ಟು ತಗೊಳ್ಳಿ. ಮತ್ತು ನೀರನ್ನು ಒಂದು 4ರಿಂದ 5 ಲೋಟ ಕುದಿಲಿಕ್ಕಿಡಿ. ಚೆನ್ನಾಗಿ ಕುದಿ ಬಂದಾಗ ಈ ನೆನೆಸಿಟ್ಟಿದಂಥ ಕಿನ್ವಾನ ಹಾಕಿ ಚೆನ್ನಾಗಿ ಬೇಯಿಸ್ಕೊಳ್ಳಿ. ಸಾಫ್ಟಾಗಿ ಬೇಯಬೇಕು. ಮ್ಯಾಕ್ಸಿಮಮ್ ಅಂದರೆ ಒಂದು 15 ನಿಮಿಷ ತಗೊಳುತ್ತೆ ಬೇಯೋಕ್ಕೆ. ಅದರದ್ದು ವೈಟ್ ಪಾರ್ಟ್ಸ್ ಎಲ್ಲ ಕಾಣಿಸುತ್ತೆ ನಿಮಗೆ ಅದು ಬೆಂದ ಮೇಲೆ. ಅಲ್ಲಿವರೆಗೂ ಬೇಯಿಸ್ಬಿಟ್ಟು ಶೋಧಿಸಿ ಇಟ್ಕೊಳ್ಳಿ. ಅದೊಂದು ಕಡೆ ಸೈಡಲ್ಲಿ ಇರಲಿ. ಈಗ ಒಗ್ಗರಣೆ ರೆಡಿ ಮಾಡ್ಕೋಬೇಕು. ಒಂದು ಪ್ಯಾನ್ ಇಟ್ಬಿಟ್ಟು 2ರಿಂದ 3 ಟೀ ಸ್ಪೂನ್ ಆಯಿಲ್ ಹಾಕಿ ಬೇಸಿಕ್ ಒಗ್ಗರಣೆ ಸಾಸಿವೆ, ಕಡಲೆಬೇಳೆ, ಉದ್ದಿನಬೇಳೆ, ಇಂಗು, ಶುಂಠಿ, ಹಸಿಮೆಣಸಿನ್ಕಾಯಿ, ಈರುಳ್ಳಿ, ಕರ್ಬೇವಿನ ಸೊಪ್ಪು. ಈರುಳ್ಳಿನೂ ಅಷ್ಟೇ 1ರಿಂದ 2, ನೀವೆಷ್ಟು ಕಿನ್ವಾ ತೊಗೊಂಡಿದ್ದೀರೋ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಸಣ್ಣದಾಗಿ ಹೆಚ್ಚಿ ಹಾಕಿ ವೆಜಿಟೇಬಲ್ಸು ನಿಮ್ಮ ಚಾಯ್ಸಲ್ಲಿ ಯಾವ್ದು ಬೇಕಾದ್ರೆ ತೊಗೋಬೋದು. ಬಟಾಣಿ, ಕ್ಯಾರೆಟು, ಆಲೂಗೆಡ್ಡೆ, ಬೀನ್ಸು, ಟೊಮ್ಯಾಟೊ ನಾನೆಲ್ಲ ಸೇರಿಸಿದ್ದೀನಿ. ಎಲ್ಲ ಒಂದು ಅರ್ಧ ಕಪ್ಪಷ್ಟು ತೊಗೊಂಡಿದ್ದೀನಿ, ಚಿಕ್ಕ ಸೈಜ್ ಕಪ್ಪಲ್ಲಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಸಾಫ್ಟಾಗಿ ಬೇಯೋವರೆಗೂ ತರಕಾರಿನೆಲ್ಲ ಬಾಡಿಸಿ. ಅದು ಒನ್ಸ್ ಚೆನ್ನಾಗಿ ಬೆಂದ ಮೇಲೆ ನಾವು ಶೋಧಿಸಿಟ್ಕೊಂಡಿದ್ವಲ್ಲ ಕಿನ್ವಾ, ಅದನ್ನು ಸೇರಿಸ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿದ್ರೆ ಸೂಪರ್ ಆದ ವೆಜಿಟೇಬಲ್ ಕಿನ್ವಾ ಉಪ್ಮಾ ರೆಡಿ ಆಗುತ್ತೆ. ಇನ್ನು ಟೇಸ್ಟ್ ನಿಮಗೆ ಎನ್ಹಾನ್ಸ್ ಮಾಡ್ಕೋಬೇಕು ಅಂದರೆ ಸ್ವಲ್ಪ ಗೋಡಂಬಿ, ತೆಂಗಿನಕಾಯಿ ತುರಿ ಸೇರಿಸ್ಕೋಬೋದು. ನಾ ಡಯಟ್ ಅಂತ ಹೇಳಿರೋದ್ರಿಂದ ಆದಷ್ಟು ಕೋಕೋನಟ್ನೆಲ್ಲ ಬಳಸ್ತಾ ಇಲ್ಲ. ಮತ್ತು ಪ್ಲೇಟ್ ಕಂಪ್ಲೀಟ್ ಆಗೋಕ್ಕೆ 1 ಕಪ್ ಕಿನ್ವಾ ಮತ್ತು ನಾನು ಉಸ್ಲಿ ಮಾಡ್ತಾಯಿದ್ದೀನಿ. ಜೊತೆಗೆ ಇದು ಬಂದು ವೈಟ್ ಆ್ಯಂಡ್ ಬ್ರೌನ್ ಅಲಸಂದೆ ಕಾಳನ್ನು ರಾತ್ರಿನೇ ನೆನೆಸಿಟ್ಟಿದ್ದೆ, ಒಂದು ಕಾಲು ಕಪ್ಪು. ಬೆಳಗ್ಗೆ ಅದನ್ನು ಬೇಯಿಸ್ಬಿಟ್ಟು ಇವಾಗ ಒಗ್ಗರಣೆ ಮಾಡ್ತಾಯಿದ್ದೀನಿ. 1 ಟೀ ಸ್ಪೂನ್ ಆಯಿಲ್ ಹಾಕಿ ಸಾಸಿವೆ, ಕರ್ಬೇವಿನ ಸೊಪ್ಪು, ಇಂಗು, ಶುಂಠಿ ಸ್ವಲ್ಪ ಹಾಕಿ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಸಿಮೆಣಸಿನಕಾಯಿ ಹಾಕಿ ಉಸ್ಲಿ ರೆಡಿ ಮಾಡಿಕೊಂಡು ಈಗ ಪ್ಲೇಟ್ ಕಂಪ್ಲೀಟ್ ಮಾಡ್ತಾಯಿದ್ದೀನಿ. 1 ಕಪ್ ಕಿನ್ವಾ, 1 ಕಪ್ ಉಸ್ಲಿ ಮತ್ತು ವೆಜಿಟೇಬಲ್ಸ್, ಕ್ಯಾರೆಟು, ಸೌತೆಕಾಯಿ, ನಿಮ್ಗೆ ಯಾವ್ದು ಬೇಕಾದ್ರೂ ತೊಗೋಬೋದು. ವೆಜಿಟೇಬಲ್ಸಲ್ಲಿ ಬಾಯ್ಲ್ಡ್ ವೆಜಿಟೇಬಲ್ಸ್ ಕೂಡ ನೀವು ಸೈಡ್ಗೆ ಹಾಕ್ಕೊಂಡು ತಿನ್ಬೋದು. ಈಗ ಕಂಪ್ಲೀಟ್ ಬ್ರೇಕ್ಫಾಸ್ಟ್ ರೆಡಿ ಆಗಿದೆ. ಖಂಡಿತ ಈ ಥರ ಟ್ರೈ ಮಾಡಿ ಆರೋಗ್ಯವಾಗಿರೋಣ, ಆರೋಗ್ಯವಾಗಿ ತಿನ್ನೋಣ. ನೀವು ಮಾಡಿಬಿಟ್ಟು ಹೇಗೆ ಬಂತು ಅಂತ ನನಗೆ ಕಮೆಂಟ್ಸಲ್ಲಿ ಹೇಳಿ.